ಬೆಂಗಳೂರು ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ ಲುಫ್ತಾನ್ಸಾ ಏರ್ಲೈನ್ಸ್. ಬೆಂಗಳೂರು ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಅವರು ಪ್ರಯಾಣ ಮಾಡಿದಂತಹ ವಿಮಾನ ಲ್ಯಾಂಡ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೆಳಗಿಳಿಯುವಂತಹ ಕೆಲಸ ಆಗುತ್ತೆ. ತದನಂತರ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವೂ ಕೂಡ ಅಷ್ಟೇ ತೀವ್ರಗತಿಯಲ್ಲಾಗುವಂತಹದ್ದು. ಸುಮಾರು 8.5 ಗಂಟೆಗಳ ಕಾಲ ಪ್ರಯಾಣವನ್ನ ಬೆಳೆಸಿರುವಂತಹ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ರೀಚ್ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಈ ಕಳ್ಳಾಟಕ್ಕೆ ಇವತ್ತು ಬ್ರೇಕ್ ಬೀಳ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ ಆರಂಭ ಆಗುತ್ತೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಲುಫ್ತಾನ್ಸಾ ಏರ್ಲೈನ್ಸ್ ರೀಚ್ ಆಗಿದೆ, ಲ್ಯಾಂಡ್ ಆಗಿದೆ. ಕೆಲವೇ ಕ್ಷಣಗಳನ್ನ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ವಿಮಾನದಿಂದ CIASF ನ ಸಿಬ್ಬಂದಿಗಳು ಅವರನ್ನ ಇಮಿಗ್ರೇಷನ್ ಪ್ರಕ್ರಿಯೆಗೆ ಕರೆದುಕೊಂಡು ಬರ್ತಾರೆ. ಇಮಿಗ್ರೇಷನ್ ನ ತಂಡ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಚೇತನ್ ಸಿಂಗ್ ರಾಥೋಡ್ ನೇತೃತ್ವದ ಇಮಿಗ್ರೇಷನ್ ಆಫೀಸರ್ಸ್ ತಂಡ ಸಕಲ ರೀತಿಯ ಪ್ಲಾನ್ ಅನ್ನು ಮಾಡಿಕೊಂಡಿರುವಂತದ್ದು. 1 ಗಂಟೆ ಈ ಪ್ರಕ್ರಿಯೆ ನಡೆಯುತ್ತೆ. ಈ ಪ್ರಕ್ರಿಯೆ ಮುಗಿತಾ ಇದ್ದ ಹಾಗೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಹಸ್ತಾಂತರಿಸುವಂತಹ ಕೆಲಸ ಆಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುದುಕೃಷ್ಣ. ಈಗ ಪ್ರಜ್ವಲ್ ರೇವಣ್ಣ ಪ್ರಯಾಣ ಮಾಡ್ತಿದ್ದಂತಹ ವಿಮಾನ ಲ್ಯಾಂಡ್ ಆಗಿರುವಂತಹದ್ದು, ಬೆಂಗಳೂರಿಗೆ ರೀಚ್ ಆಗಿದ್ದಾರೆ. ಮುಂದಿನ ಪ್ರೋಸೆಸ್ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತ ಪ್ರೇಮ್, ಈಗಾಗಲೇ ಕೂಡ ವಿಮಾನ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ತಲುಪಿ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡಿಂಗ್ ಆದ ನಂತರ ಏರೋ ಬ್ರಿಡ್ಜ್ ವಿಮಾನಕ್ಕೆ ಕನೆಕ್ಟ್ ಆಗುತ್ತೆ. ಅದರ ಮುಖಾಂತರ ಟರ್ಮಿನಲ್ 2 ಕಟ್ಟಡ ಏನಿದೆ ಅದರ ಒಳಭಾಗಕ್ಕೆ ಲುಫ್ತಾನ್ಸಾ ಏರ್ಲೈನ್ಸ್ ಟಿಕೆಟ್ ಕೌಂಟರ್ ಏನಿದೆ ಅದರ ಮೂಲಕ ಪ್ರಜ್ವಲ್ ರೇವಣ್ಣ ಅವರು ಹೊರಬರಬೇಕಾಗುತ್ತೆ. ಮೊದಲು ಅಲ್ಲಿಂದ ಬಂದ ನಂತರ ಅವರು ತಮ್ಮ ಚೆಕ್ ಇನ್ ಬ್ಯಾಗೇಜ್ ಏನಿರುತ್ತೆ ಎಲ್ಲವನ್ನು ಕೂಡ ತಪಾಸಣೆಗೆ ಒಳಪಡಿಸಬೇಕಾಗುತ್ತೆ. ಕಸ್ಟಮ್ಸ್ ಏನಿರುತ್ತೆ ಅಲ್ಲಿ ಚೆಕ್ ಇನ್ ಆದ ನಂತರ ಅಲ್ಲಿಂದ ಹೊರಗಡೆ ಬರ್ತಾರೆ. ನೆಕ್ಸ್ಟ್ ಇರುವಂಥದ್ದು ಅವರಿಗೆ ಇಮಿಗ್ರೇಷನ್ ಪ್ರೋಸೆಸ್. ಅಲ್ಲಿ ತಮ್ಮ ಪಾಸ್ಪೋರ್ಟನ್ನು ಎಲ್ಲವನ್ನ, ತಮ್ಮ ಬೋರ್ಡಿಂಗ್ ಪಾಸನ್ನು ಎಲ್ಲವನ್ನ ಕೂಡ ತೋರಿಸಬೇಕಾಗುತ್ತೆ. ತದನಂತರ ಅವರು ಆ ಪ್ರಕ್ರಿಯೆಗಳು ಮುಗಿದ ನಂತರ ಅವರಿಗೆ ಇರುವಂಥ ಅವಕಾಶ ಹೊರಗಡೆ ಬರಲಿಕ್ಕೆ. ಆದರೆ ಅವರು ಈಗ ಸಾಮಾನ್ಯ ಪ್ರಯಾಣಿಕರಲ್ಲ, ಹಾಗಾಗಿ ಅವರು ನೇರವಾಗಿ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಕೂಡ ಅವರಿಗೆ ಬ್ಲೂ ಕಾರ್ನರ್ ನೋಟಿಸನ್ನು ಹೊರಡಿಸಲಾಗಿತ್ತು ಮತ್ತು ಲುಕ್ಔಟ್ ನೋಟಿಸನ್ನು ಹೊರಡಿಸಲಾಗಿತ್ತು. ಈಗಾಗಲೇ ಕೂಡ SIT ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಕೂಡ ಅಲರ್ಟ್ ಆಗಿದ್ದಾರೆ. ಅವರನ್ನು ವಶಪಡಿಸಿಕೊಳ್ಬೇಕು, ಬಂಧನ ಮಾಡಬೇಕು ಅಂತ. ಹಾಗಾಗಿ SIT ಅಧಿಕಾರಿಗಳು ಈಗಾಗಲೇ ಕೂಡ ಒಳಭಾಗದಲ್ಲಿ ಕಾಯ್ತಾ ಇರುವಂಥದ್ದು ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಅಂತ. ಹಾಗಾಗಿ ಇಮಿಗ್ರೇಷನ್ ಆಫೀಸರ್ ಇರುವಂತಹ ಚೆಕ್ ಇನ್ ಕೌಂಟರ್ ಏನಿದೆ ಅಲ್ಲಿ ಈಗಾಗಲೇ ಕೂಡ SIT ಅಧಿಕಾರಿಗಳು ಬೀಡುಬಿಟ್ಟಿದ್ದಾರೆ. ಹಾಗಾಗಿ ಇಮಿಗ್ರೇಷನ್ ಆಫೀಸರ್ಗಳ ಜೊತೆ ಚರ್ಚೆಯಲ್ಲಿ ತೊಡಗಿದ್ದಾರೆ. ಅವರು ಬಂದಂತ ನಂತರ ಕೆಲವು ಕಾನೂನು ಪ್ರಕ್ರಿಯೆಗಳಿದೆ, ಅವರನ್ನ ಸಹಿಯನ್ನು ಪಡೆದು ಅವರನ್ನು ವಶಕ್ಕೆ ಪಡೆಯುವಂಥದ್ದು. ವಶಕ್ಕೆ ಅಂತಂದರೆ ಅವರನ್ನು ಈಗಾಗಲೇ ಕೂಡ ಬಂಧನಕ್ಕೆ ಒಳಪಡಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ SIT ಅಧಿಕಾರಿಗಳು ಬಂದಿದ್ದಾರೆ. ಹಾಗಾಗಿ ಅವರನ್ನು ಬಂಧನ ಮಾಡಿದ ನಂತರ ಅವರನ್ನು